ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ ಪಾಸ್ಟ್ 2 months ಇಂದ ಏನೇನೆಲ್ಲ ಆಯಿತು. KS ಮೈನ್ಸ್ ರಿಸಲ್ಟ್ಸ್ ಎಲ್ಲ ಬಂದಾಗಿದೆ. ಸೊ ನೆಕ್ಸ್ಟ್ ಸ್ಟೇಜ್ ಇಸ್ ದ ಇಂಟರ್ವ್ಯೂ ಸ್ಟೇಜ್ನ ನಿಮಗೆ ರಿಸಲ್ಟ್ಸ್ ಬಿಟ್ಟಾಗಿದೆ. ಯಾರ್ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಎಲ್ರಿಗೂ ಗೊತ್ತು. ಫ್ರಮ್ 5500 ಔಟ್ ಕ್ಯಾಂಡಿಡೇಟ್ಸ್ ಇಂದ 1152 ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದೀರಿ. ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾಡ್ ಸೆಲೆಕ್ಟೆಡ್ ಫಾರ್ ದ ಇಂಟರ್ವ್ಯೂ ಸ್ಟೇಜ್. ನೆನಪಲ್ಲಿ ಇಟ್ಟುಕೊಳ್ಳಿ, ಇನ್ನು ಫ್ಯೂಚರ್ ಅಲ್ಲಿ ಸೆಲೆಕ್ಟ್ ಆಗೋದು 384 ಕ್ಯಾಂಡಿಡೇಟ್ಸ್ ಮಾತ್ರ. ಸೊ ಈ 1152 ಜನ ಏನ್ ಸೆಲೆಕ್ಟ್ ಆಗಿದ್ದೀರಾ ಅವರಲ್ಲೇ ಇಂಟರ್ನಲ್ ಫೈಟ್ ಇವಾಗ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ದಟ್ ಈಸ್ ದ ಇಂಟರ್ವ್ಯೂ ಸ್ಟೇಜ್. ಸೊ ಇದನ್ನ ಎಲ್ಲರೂ ಹೆಲ್ದಿಯಾಗಿ ಇಟ್ಕೊಳ್ಳಿ, ಪರಸ್ಪರ ಮನಸ್ತಾಪಗಳು ಇಟ್ಕೋಬೇಡಿ, ಮತ್ತೆ ಇದರಲ್ಲಿ ಗ್ಯಾಂಗ್ಸ್ ಮಾಡ್ಕೋಬೇಡಿ. ಸೊ ಎಲ್ಲರೂ ಜೊತೆಗೆ ಹೋಗೋಣ. ಇದ್ರಿಗೋಸ್ಕರನೇ ನಾವು ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ ಫಾರ್ ಆಲ್ 1152. ಇಡೀ ಕರ್ನಾಟಕದ KS 1152 ಜನ ಕ್ಯಾಂಡಿಡೇಟ್ಸ್ಗೋಸ್ಕರನೇ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದೀವಿ. ಅದರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಎಲ್ಲರೂ ಜಾಯ್ನ್ ಆಗಿ. But for joining you need to provide the minimum details of your selection so that we need to maintain the genuinity of the group. Okay, let us discuss now. ಈ ಸೂಪರ್ 384 ಎಂಕರೇಜ್ ಇಂಡಿಯಾ IAS ಕಡೆಯಿಂದ ಸೂಪರ್ 384 ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ ಅಲ್ಲಿ ನಾವು ಏನೇನೆಲ್ಲ ಮಾಡ್ತೀವಿ ನಿಮಗೆ ಅನ್ನೋದ್ರ ಬಗ್ಗೆ ಒಂದು ಕ್ರಿಸ್ಪ್ ಆಗಿ ಇನ್ಫಾರ್ಮೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. ಓಕೆ, ಲೆಟ್ಸ್ ಬಿಗಿನ್. ಇದರಲ್ಲಿ ಫಸ್ಟ್ ಆಫ್ ಆಲ್ ವಿ ವಿಲ್ ಡಿವೈಡ್ ದ ಎಂಟೈರ್ ಪ್ರೋಗ್ರಾಮ್ ಇಂಟು 3 parts. ಒಂದೇನಂತ ಹೇಳಿದ್ರೆ ನಿಮಗೆ DV ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೇಗಾಗುತ್ತೆ ಇದೊಂದು. ಸೆಕೆಂಡ್ ಡ್ಯಾಫ್ ಅನ್ನು ಹೇಗೆ ಫಿಲ್ ಮಾಡಬೇಕು, ಈ ಡ್ಯಾಫ್ ಅನ್ನು ಯಾವಾಗ ರಿಲೀಸ್ ಮಾಡ್ತಾರೆ, ಮತ್ತೆ ಡ್ಯಾಫ್ ನ ಪ್ರೊಸೀಜರ್ ಹೆಂಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಥರ್ಡ್ ಬಂದಿದೆ ಯುವರ್ ನಾಲೆಡ್ಜ್ ಪಾರ್ಟ್. ಸೊ ಇಲ್ಲಿ ಮೇಜರ್ಲಿ ನಿಮಗೆ ಬೇಕಾಗಿರುವ ಇನ್ಫಾರ್ಮೇಶನ್ ಎಲ್ಲ ಈ ಪಾರ್ಟ್ ಅಲ್ಲೇ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯೂಶಲಿ ಇಟ್ಸ್ ಲೈಕ್ ನಿಮ್ಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲೈಕ್ ಅದರದ್ದು ವೆರಿಫಿಕೇಶನ್ ಹೆಂಗಾಗುತ್ತೆ, ಮತ್ತೆ ಅದರ ರಿಲೇಟೆಡ್ ನೀವು ಜೆರಾಕ್ಸ್ ಕಾಪೀಸ್ ತಗೋಬೇಕಾ, ಅದ್ರ ಮೇಲೆ ಅಟೆಸ್ಟೇಷನ್ ಮಾಡಿಸ್ಕೋಬೇಕಾ, ಯಾರ್ದು ಅಟೆಸ್ಟೇಷನ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಇದ್ರಲ್ಲಿ ಮಾಹಿತಿ ಇರುತ್ತೆ. ಇದ್ರದ್ದೊಂದು ಸಪರೇಟ್ ವಿಡಿಯೋ ಮಾಡ್ತೀವಿ. ನೆಕ್ಸ್ಟ್ ಬಂದಿದೆ ಡ್ಯಾಫ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡ್ತೀವಿ. ಇವಾಗ ನಾಲೆಡ್ಜ್ ಬೇಸಿಸ್ ಮೇಲೆ ಏನೇನು ಬರುತ್ತೆ ಅಂತ ಹೇಳಿದ್ರೆ ಲೆಟ್ ಅಸ್ ಡಿಸ್ಕಸ್ ನಾಲೆಡ್ಜ್ ಬಗ್ಗೆ ಏನೇನು ಎಲ್ಲ ಬರುತ್ತೆ ಅಂತ. ಇದರಲ್ಲಿ ಮೊದಲನೇದಾಗಿ ಥರ್ಡ್ ಪಾರ್ಟ್, ಫಸ್ಟ್ ಒಂದು ಬಂದಿದೆ ನಿಮಗೆ ಮೋಸ್ಟ್ಲಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಂಡ್ ಜನರಲಿಸ್ಟಿಕ್ ಜನರಲ್ ಕ್ವಶನ್ಸ್, ಮತ್ತೆ ಬಂದಿದೆ ನಿಮಗೆ ನೀವು ಯಾವ ರೀಜನ್ ಇಂದ ಬಿಲಾಂಗ್ ಮಾಡ್ತೀರಾ. ಮೋಸ್ಟ್ಲಿ ಇಲ್ಲಿ ನೋಡಿ, ವೆನ್ ವಿ ಗಿವ್ UPSC ಇಂಟರ್ವ್ಯೂ ಆರ್ UPSC ಡ್ಯಾಫ್ ಫಿಲ್ ಮಾಡುವಾಗ ಮೋಸ್ಟ್ಲಿ ಕ್ವಶನ್ಸ್ ಫ್ರಮ್ ದ ಕರ್ನಾಟಕ ಆಗಿರುತ್ತೆ, ಕರ್ನಾಟಕ ರಿಲೇಟೆಡ್ ಕ್ವಶನ್ಸ್ ಆಗಿರುತ್ತೆ. ಇಟ್ಸ್ ಲೈಕ್ ಓವರ್ ಆಲ್ ವ್ಯೂ ಆಫ್ ದ ಕರ್ನಾಟಕ. ಬಟ್ ವೆನ್ ಇಟ್ ಕಮ್ಸ್ ಟು KPSC ವಿಲ್ ಗೋ ಟು ದ ಮೈಕ್ರೋ ಲೆವೆಲ್ ಅಂದ್ರೆ ಏನು, ಡಿಸ್ಟ್ರಿಕ್ಟ್ ಲೆವೆಲ್ ಡೇಟಾ, ತಾಲೂಕ್ ಲೆವೆಲ್ ಡೇಟಾ. ಇಫ್ ಯು ಬಿಲಾಂಗ್ ಫ್ರಮ್ ವಿಲೇಜ್, ಯುವರ್ ವಿಲೇಜ್ ಡೇಟಾ. So mostly these datas, taluk and village level datas are very minute and idr data collect ಮಾಡೋದು ತುಂಬಾ ಡಿಫಿಕಲ್ಟಿ ಆಗಿರುತ್ತೆ. ನಿಮಗೆ ಜೆನ್ಯೂನ್ ಇನ್ಫಾರ್ಮೇಶನ್ ಸಿಗೋದು ಸಹ ಡಿಫಿಕಲ್ಟಿ ಆಗಿರುತ್ತೆ. ಸೊ ಮೋಸ್ಟ್ಲಿ ಯು ನೀಡ್ ಟು ಪ್ರಿಪೇರ್ ಫಾರ್ ಯುವರ್ ಡಿಸ್ಟ್ರಿಕ್ಟ್, ವೆದರ್ ಯು ಬಿಲಾಂಗ್ಸ್ ಟು ಎನಿ ವಿಲೇಜ್, ಗ್ರಾಮ ಪಂಚಾಯತ್ ಆರ್ ಹೋಬಳಿ ಆರ್ ತಾಲೂಕ್. ಯು ನೀಡ್ ಟು ಪ್ರಿಪೇರ್ ಫಾರ್ ಯುವರ್ ಡಿಸ್ಟ್ರಿಕ್ಟ್ thoroughly. Then after that you go to the taluka wise, then village wise, then hobli wise, whatever you feel comfortable. ಸೊ ಇದಾದ ಮೇಲೆ ನೆಕ್ಸ್ಟ್ ಬಂದಿದೆ ನಿಮಗೆ ಕರ್ನಾಟಕ ಬಗ್ಗೆ ಒಂದು ಸ್ವಲ್ಪ ಜನರಲಿಸ್ಟಿಕ್ ಓವರ್ವ್ಯೂ ತಿಳ್ಕೊಳ್ಳಿ. ನೆಕ್ಸ್ಟ್ ಬಂದಿದೆ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಜನರಲಿಸ್ಟಿಕ್ ಕ್ವಶನ್ಸ್. ರಿಲೇಟೆಡ್ ಟು ಯುವರ್ ಗ್ರಾಜುಯೇಷನ್, ಯುವರ್ ಪೋಸ್ಟ್ ಗ್ರಾಜುಯೇಷನ್ ಆರ್ ವಾಟ್ ಎವರ್ ದ ಡಿಪಾರ್ಟ್ಮೆಂಟ್ ಯು ಆರ್ ವರ್ಕಿಂಗ್. ಇದ್ರ ಬಗ್ಗೆ ಎಲ್ಲ ನೀವು ಸುಮಾರು ಜನ ನಾನು ಕೇಳ್ತಿದ್ರಿ, ಸರ್ ನಾನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀನಿ, ನಾನು ಆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ನಾನು ಗ್ರಾಜುಯೇಷನ್ ಮುಗಿಸಿ ಸುಮಾರು ಒಂದು 10 years ಆಗಿದೆ, 5 years ಆಗಿದೆ, ನನಗೇನು ಜ್ಞಾಪಕ ಇಲ್ಲ ಅಂತ. ಸೊ ನೀವು ಇನ್ ಡೀಟೇಲ್ ಟೆಕ್ನಿಕಲ್ ಡೇಟಾ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಯು ನೀಡ್ ಟು ಹ್ಯಾವ್ ಎ ಜನರಲಿಸ್ಟಿಕ್ ಅಪ್ರೋಚ್. ಲೈಕ್ ಇವಾಗ ನೀವು MBA ಮಾಡಿದೀರಾ, MBA ಮಾಡಿದ್ರೆ ಇವಾಗ MBA ನೀವು ಫೈನಾನ್ಸ್ ಅಲ್ಲಿ ಮಾಡಿರ್ಬೋದು, ಹ್ಯೂಮನ್ ರಿಸೋರ್ಸ್ ಅಲ್ಲಿ ಮಾಡಿರ್ಬೋದು, ಆರ್ ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿರ್ಬೋದು, ವಾಟ್ ಎವರ್ ಇಟ್ ಈಸ್. ಬಟ್ ನಿಮಗೆ ಕೇಳೋ ಕ್ವಶನ್ ಅಂತ ಏನಂದ್ರೆ
ನಿಮ್ಮ ಈ MBA ಡಿಗ್ರಿ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೆಸ್ ಅಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದು. ಸೊ ನಿಮಗೆ ಇನ್ ಡೀಟೇಲ್ ಹೇಳೋ ನೆಸೆಸಿಟಿ ಇಲ್ಲ. ಹೌ ಯು ಮ್ಯಾನೇಜ್ ದ ಪೀಪಲ್ ವಿತ್ ದ ನಾಲೆಡ್ಜ್ ಯು ಆರ್ ಹ್ಯಾವಿಂಗ್ ಆನ್ ಯುವರ್ MBA ಅಂತ. ಸೊ ಈ ತರ ಕ್ವಶನ್ಸ್. ನೆಕ್ಸ್ಟ್ ಬಂದಿದ್ದೆ ನಿಮ್ಮ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇನ್ಫಾರ್ಮೇಶನ್. ಇಲ್ಲಿ ನೋಡಿ, ತುಂಬಾ ಜನ ಕೇಳ್ತಿದ್ರು, ಸರ್ ಎಷ್ಟೊಂದು ತಿಂಗಳು ಕರೆಂಟ್ ಅಫೇರ್ಸ್ ಓದಬೇಕು, ಏನ್ ಮಾಡಬೇಕು ಈ ಶಾರ್ಟೇಜ್ ಆಫ್ ಟೈಮ್ ಅಲ್ಲಿ, ನಾವು ಹ್ಯಾಕ್ ಪ್ರಿಪೇರ್ ಆಗೋದು ಅಂತ ಎಲ್ಲರೂ ಕೇಳ್ತಿದ್ರಿ. ಸೊ ಯು ಡೋಂಟ್ ನೀಡ್ ಟು ಬಿ ಪ್ಯಾನಿಕ್ಡ್. ಸೊ ನಿಮಗೆ ಒಂದು 6 ಮಂತ್ಸ್ ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ, ಫ್ರಮ್ ಮಾರ್ಚ್ ಯು ಗೋ ಬ್ಯಾಕ್ ಟು ದ 6 ಮಂತ್ಸ್. ಮಾರ್ಚ್ ಅಂತ ಹೇಳಿದ್ರೆ ಫೆಬ್ರವರಿ, ಜಾನ್ವರಿ, ಡಿಸೆಂಬರ್, ನವೆಂಬರ್, ಇಷ್ಟೊಂದು ಪ್ರಿಪೇರ್ ಮಾಡ್ಕೊಳ್ಳಿ ಸಾಕು. ಓಕೆ, ಅಕ್ಟೋಬರ್, ಇಷ್ಟೊಂದು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಮೋಸ್ಟ್ಲಿ ನಿಮಗೆ 5 to 6 ಮಂತ್ಸ್ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಇವಾಗ ನೀವು ಹೇಗೆ ಪ್ರಿಪೇರ್ ಮಾಡ್ಬೇಕಂತ ಹೇಳಿದ್ರೆ, ಡೈರೆಕ್ಟ್ಲಿ ಯು ಡೋಂಟ್ ನೀಡ್ ಟು ಸ್ಟಾರ್ಟ್ ಫ್ರಮ್ ಅಕ್ಟೋಬರ್ ಸ್ಟಾರ್ಟ್ ಮಾಡೋದ್ರ ಬದಲು ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿ. ಮೋಸ್ಟ್ ರೀಸೆಂಟ್ ಡೇಟಾ ಸಿಗುತ್ತೆ ನಿಮಗೆ. ಫೆಬ್ರವರಿ ಆದ್ಮೇಲೆ ಜಾನ್ವರಿಗೆ ಹೋಗಿ, ಮತ್ತೆ ಡಿಸೆಂಬರ್ಗೆ ಹೋಗಿ, ಮತ್ತೆ ನವೆಂಬರ್ಗೆ ಹೋಗಿ, ಈ ತರ ಕರೆಂಟ್ ಅಫೇರ್ಸ್ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮ ಪ್ರೋಗ್ರಾಮ್ ಅಲ್ಲಿ ಇದೆಲ್ಲ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ ಈ ಏರಿಯಾಸ್ ಅಲ್ಲೆಲ್ಲ. ಸೊ ಯು ಡೋಂಟ್ ನೀಡ್ ಟು ಬಿ ಗೆಟ್ ಪ್ಯಾನಿಕ್ಡ್. ಸರಿ, ಈ ಶಾರ್ಟ್ ಟೈಮ್ ಆಫ್ ಪೀರಿಯಡ್ ಅಲ್ಲಿ ನಾವು ಇದೆಲ್ಲ ಹೇಗೆ ಓದ್ಕೊಳ್ಳೋದು ಅಂತ ಹೇಳಿದ್ರೆ, ವಿ ಆರ್ ದೇರ್, ವಿ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಆಲ್ ಅವರ್ ವಿಡಿಯೋಸ್ ವಿ ಆರ್ ಪ್ಲಾನಿಂಗ್ ಟು ಗಿವ್ ಇಟ್ ಫಾರ್ ಫ್ರೀ, and all our PDFs, what are the materials we have, we are planning to give it for you for free. So for accessing these materials, kindly join our WhatsApp group, which is particularly meant for KS interview candidates, and also our Telegram group, which is made for candidates who are preparing for the interview. Not only this time, upcoming notification ಗಾದ್ರೂ ನೀವು ಪ್ರಿಪೇರ್ ಆಗ್ತಾ ಇರ್ಬೋದು. ಇಲ್ಲ ನಿಮಗೆ ಏನಾದರೂ ನಾನು ತಿಳ್ಕೊಬೇಕು ಸರ್, ನನಗೆ ಅದೊಂದು ಕ್ಯೂರಿಯಾಸಿಟಿ ಇದೆ ಹೆಂಗೆ ಇಂಟರ್ವ್ಯೂ ನಡೆಯುತ್ತೆ ಅನ್ನೋರು ಆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಬಟ್ ವಾಟ್ಸ್ಆಪ್ ಗ್ರೂಪ್ ಪರ್ಟಿಕ್ಯುಲರ್ಲಿ ಫಾರ್ ದ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಸೆಲೆಕ್ಟೆಡ್ ಫಾರ್ ದ ಇಂಟರ್ವ್ಯೂ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ನಾವು ಈ ಒಂದು ವಿಡಿಯೋ ಅಲ್ಲಿ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನೆಲ್ಲ ನಿಮಗೆ ಜನರಲಿಸ್ಟಿಕ್ ಕ್ವಶನ್ಸ್ ಎಲ್ಲ ಬರುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಇದನ್ನ ಮತ್ತೆ ಡಿವೈಡ್ ಮಾಡಿದೀವಿ, ಒಂದು 5 ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದೀವಿ. ಫಸ್ಟ್ ಪಾರ್ಟ್ ಏನಂದ್ರೆ ನಿಮ್ಮ ಪರ್ಸನಲ್ ಪ್ರೊಫೈಲ್ ಬಗ್ಗೆ ಇನ್ಫಾರ್ಮೇಶನ್, ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಸಿನೇರಿಯೋ ಅಲ್ಲಿ, ಮತ್ತೆ ಹೈಪೋಥೆಟಿಕಲ್ ಸಿಚುಯೇಷನ್ಸ್ ಅಲ್ಲಿ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಆ ಸಿಚುಯೇಷನ್ಸ್ ಅನ್ನ ಥ್ರೂ ಯುವರ್ ಗ್ರಾಜುಯೇಷನ್ ಎಕ್ಸ್ಪೀರಿಯನ್ಸ್ ಆರ್ ವಾಟ್ ಎವರ್ ದ ಥಿಂಗ್ಸ್ ಅದರ್. ನಿಮ್ಮ ಇವಾಗ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇರ್ಬೋದು, ಆ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಹೇಗೆ ಬಳಕೆ ಮಾಡ್ಕೊಂತೀರಾ ಅದ್ರ ಬಗ್ಗೆ. ನೆಕ್ಸ್ಟ್ ಇದೆ ಗವರ್ನೆನ್ಸ್ ಅಂಡ್ ರೈಟ್ಸ್ ಅಂಡ್ ಲಾಸ್ ರಿಲೇಟೆಡ್ ಬಗ್ಗೆ ಜನರಲಿಸ್ಟಿಕ್ ಕ್ವಶನ್ಸ್, ಮತ್ತೆ ಜನರಲ್ ನಾಲೆಡ್ಜ್ ರಿಲೇಟೆಡ್ ಟು ಕರ್ನಾಟಕ ಆರ್ ಯುವರ್ ಡಿಸ್ಟ್ರಿಕ್ಟ್ ವೈಸ್ ಇನ್ಫಾರ್ಮೇಶನ್ ಇದ್ರ ಬಗ್ಗೆ. ಎಥಿಕ್ಸ್ ರಿಲೇಟೆಡ್, ಪಬ್ಲಿಕ್ ಪಾಲಿಸೀಸ್ ರಿಲೇಟೆಡ್, ಮತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಹೆಂಗ್ ಬರುತ್ತೆ ನಿಮ್ಮ ಇಂಟರ್ವ್ಯೂ ಸ್ಟೇಜ್ ಅಲ್ಲಿ ಅಂತ. ಓಕೆ, ಇದೆಲ್ಲ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಮಾಹಿತಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ಏನಂದ್ರೆ ನಿಮ್ಗೆ ಆಲ್ರೆಡಿ ಡೇಟ್ಸ್ ಗೊತ್ತಾಗಿದೆ, ಇಂಟರ್ವ್ಯೂ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಮೋಸ್ಟ್ ಪ್ರಾಬಬಲಿ ನಿಮ್ಮ ಡೇಟ್ಸ್ ಯಾವಾಗ ಬರ್ಬೋದು ಅನ್ನೋದು ಇನ್ನೊಂದೆರಡು ದಿವಸದಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ನಿಮಗೆ 23rd of ಮಾರ್ಚ್ ಇಂದ ಇಂಟರ್ವ್ಯೂ ಸ್ಟಾರ್ಟ್ ಆಗೋದ್ರಿಂದ, ಸೊ ಯಾರೆಲ್ಲ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದೀರಾ ಅವರು ಇವಾಗಿಂದಾನೇ ಕ್ವಿಕ್ ಆಗಿ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ದೇರ್ ಈಸ್ ಸಮ್ FIVO ಟಾಕ್ಸ್ ಲೈಕ್ SC/ST ಕ್ಯಾಂಡಿಡೇಟ್ಸ್ಗೆ ಮೊದಲಾಗುತ್ತೆ, ಮತ್ತೆ HK ಕ್ಯಾಂಡಿಡೇಟ್ಸ್ಗೆ ಮೊದಲಾಗುತ್ತೆ, RPC ಕ್ಯಾಂಡಿಡೇಟ್ಸ್ಗೆ ಮೊದಲಾಗುತ್ತೆ ಅಂತ. ಸೊ ಡೋಂಟ್ ಗೋ ಆನ್ ದಿಸ್ ಆಂಬಿಗ್ಯೂಟಿ. ಲೆಟ್ ಅಸ್ ವೇಟ್ ಫಾರ್ 1 or 2 days, ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ ಇದ್ರ ಬಗ್ಗೆ. ಸೊ ನಿಮಗೆ ಇಂಟರ್ವ್ಯೂ ಹೇಗಿರುತ್ತೆ ಅಂತ ಹೇಳಿದ್ರೆ, ಮೋಸ್ಟ್ಲಿ ನಿಮಗೆ 5 to 6 ಪ್ಯಾನಲ್ಸ್ ಇರುತ್ತೆ. 5 to 6 ಪ್ಯಾನಲ್ಸ್ ಅಲ್ಲಿ ಒಂದು 4 to 5 ಮೆಂಬರ್ಸ್ ಇರ್ತಾರೆ. ಮೆಂಬರ್ಸ್ ವಿಲ್ ಬಿ ಫ್ರಮ್ ಡಿಫ್ರೆಂಟ್ ಫೀಲ್ಡ್ಸ್ ಇಂದ ಎಕ್ಸ್ಪರ್ಟೀಸ್ ಇರ್ತಾರೆ. ನಿಮಗೆ KPSC ಚೇರ್ಮನ್ ಅಥವಾ ಅಲ್ಲಿರೋ ಮೆಂಬರ್ಸ್ ಅದರಲ್ಲೂ ಇನ್ಕ್ಲೂಡ್ ಆಗಿರ್ತಾರೆ. ಮತ್ತೆ ಇವಾಗ ಲಾ ಅಂಡ್ ಆರ್ಡರ್ಗೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೈ ಅಫಿಷಿಯಲ್ಸ್ ಅವ್ರು ಇರ್ತಾರೆ, ಮತ್ತೆ ಜುಡಿಷಿಯರಿಯಲ್ಲಿ ಹೈ ಅಫಿಷಿಯಲ್ಸ್ ಅವ್ರು ಇರ್ತಾರೆ. ಸೊ ಮತ್ತೆ ಅಡ್ಮಿನಿಸ್ಟ್ರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರು ಸೀನಿಯರ್ IAS KS ಆಫೀಸರ್ಸ್ ಇರ್ತಾರೆ ಅವ್ರು ಇರ್ತಾರೆ. ಸೊ ಮತ್ತೆ ಸೈಕಾಲಜಿಸ್ಟ್ ಇರ್ತಾರೆ. ಸೊ ಟು ಅಸೆಸ್ ಯುವರ್ ಪರ್ಸನಾಲಿಟಿ, ಈ ತರ ಡಿಫ್ರೆಂಟ್ ಫೀಲ್ಡ್ಸ್ ಇಂದ, ಡಿಫ್ರೆಂಟ್ ವಿಂಗ್ಸ್ ಇಂದ ಡಿಫ್ರೆಂಟ್ ಪರ್ಸನಾಲಿಟೀಸ್ ಇರ್ತಾರೆ. ಯಾಕೆಂದ್ರೆ ನಿಮಗೆ KS ಅಲ್ಲಿ ಇಟ್ ಇಸ್ ನಾಟ್ ಓನ್ಲಿ ನಿಮಗೆ ಅಡ್ಮಿನಿಸ್ಟ್ರೇಷನ್ ಪೋಸ್ಟ್ಗಳೇ ಅಲ್ಲ, ಡಿಫ್ರೆಂಟ್ ಅದರ್ ಪೋಸ್ಟ್ಗಳಿದಾವೆ. ಯು ಕ್ಯಾನ್ ಸಿ ಎಕ್ಸಿಕ್ಯೂಟಿವ್ ಆಫೀಸರ್, ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ನೆಕ್ಸ್ಟ್ ಕಮರ್ಷಿಯಲ್ ಟ್ಯಾಕ್ಸ್, ಅಸಿಸ್ಟೆಂಟ್ ಕಮಿಷನರ್ ಇನ್ ಕಮರ್ಷಿಯಲ್ ಟ್ಯಾಕ್ಸ್, ಮತ್ತೆ ಕೋಆಪರೇಟಿವ್ ಆಡಿಟ್. ಸೊ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ.
ಸೊ ಅದ್ರ ರಿಲೇಟೆಡ್ ಒಂದೊಂದು ಎಕ್ಸ್ಪರ್ಟೈಸ್ ಅನ್ನ ತಗೊಂಡಿರ್ತಾರೆ. ಅವರು ಮೋಸ್ಟ್ಲಿ ನಿಮ್ ಪ್ಯಾನಲ್ಗಾದ್ರೂ ಬರ್ಬೋದಿಲ್ಲ, ಬೇರೆ ಪ್ಯಾನಲ್ಗಾದ್ರೂ ಹೋಗ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಟ್ ಡೇ ಅಂಡ್ ದಟ್ ಸಿಚುಯೇಷನ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್ ನಿಮ್ಮ ಪರ್ಸನಲ್ ಪ್ರೊಫೈಲ್ ಅಲ್ಲಿ ಏನಿರ್ಬೋದು ಅಂತ ಹೇಳಿದ್ರೆ, ದೀಸ್ ಆರ್ ದ ಜನರಲಿಸ್ಟಿಕ್ ಕ್ವಶನ್ಸ್ ವಿಚ್ ವಿ ಹ್ಯಾವ್ ಮೇಡ್ ಬೇಸ್ಡ್ ಆನ್ ದ ಪ್ರಿವಿಯಸ್ ಇಯರ್. ಯಾರ್ಯಾರು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದಾರೆ ನಮ್ಮ ಮೆಂಟರ್ಸ್ ಮತ್ತೆ ಸೆಲೆಕ್ಷನ್ ಆಗಿದ್ದಾರೆ, ಅವ್ರನ್ನ ಕೇಳ್ಬಿಟ್ಟು ನಾವು ಈ ಕ್ವಶನ್ ಬುಕ್ಲೆಟ್ ಅನ್ನ ಪ್ರಿಪೇರ್ ಮಾಡಿದೀವಿ. ದಿಸ್ ವಿಲ್ ಬಿ ಕಾಮನ್ ಫಾರ್ ಆಲ್ ಆಫ್ ದ ಆಸ್ಪಿರೆಂಟ್ಸ್. ಲೈಕ್ ನೀವು ನಿಮ್ಮ ಪ್ರಿಫರೆನ್ಸ್, ಒಬ್ಬೊಬ್ರು DOSP ಫಸ್ಟ್ ಕೊಟ್ಟಿರ್ತಾರೆ, ಒಬ್ಬರು AC ರೆವೆನ್ಯೂ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಿಮ್ಮ ಪ್ರಿಫರೆನ್ಸ್, ಒಬ್ಬೊಬ್ರು ಹುಡುಗರಾದ್ರೆ ಎಕ್ಸೈಸ್ ಕೊಟ್ಟಿರ್ತಾರೆ, ಲೇಡೀಸ್ ಆಗಿದ್ರೆ ತಹಸೀಲ್ದಾರ್ ಅಥವಾ ಅದರ್ ಕಮರ್ಷಿಯಲ್ ಟ್ಯಾಕ್ಸ್, ಈ ತರ ಎಲ್ಲ ಕೊಟ್ಟಿರ್ತಾರೆ. ಸೊ ಇವ್ರಿಗೆಲ್ರಿಗೂ ಒಂದು ಜನರಲಿಸ್ಟಿಕ್ ಕ್ವಶನ್ ಪ್ಯಾನಲ್ ನ ನಾವು ರೆಡಿ ಮಾಡಿದೀವಿ. ಸೊ ಲೆಟ್ ಅಸ್ ಗೋ ಥ್ರೂ ಇಟ್. ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್. ನಿಮ್ ಬಗ್ಗೆ ಏನಂದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಮತ್ತೆ ನಿಮ್ಮ ಫ್ಯಾಮಿಲಿ ರೂಟ್ಸ್. ಇಫ್ ಯು ಆರ್ ಲೈಕ್ ಸ್ವಲ್ಪ ಜನ ಊರಲ್ಲಿ ದೊಡ್ಡವರಾಗಿರ್ತಾರೆ, ಅವ್ರ ಫ್ಯಾಮಿಲಿ ರೂಟ್ಸ್ ಎಲ್ಲರಿಗೂ ಹೋಗುತ್ತೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳ್ಕೊಳ್ಳಿ. ಮತ್ತೆ ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ವೀಕ್ನೆಸ್ ಏನು, ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಮತ್ತೆ ಸೆಕೆಂಡ್ ಕ್ವಶನ್ ಬಂದಿದೆ, ವೈ ಡು ಯು ವಾಂಟ್ ಟು ಸರ್ವ್ ಆಸ್ ಎ KAS ಗೆಜೆಟೆಡ್ ಆಫೀಸರ್. ಇದ್ರಿಗೊಂದು ಆನ್ಸರ್ ನಿಮ್ಮ ಪ್ರಕಾರ ನಾನೊಂದು ಆನ್ಸರ್ ಹೇಳಬಲ್ಲೆ ಇಲ್ಲಿ. ವೈ ಡು ಯು ವಾಂಟ್ ಟು ಬಿಕಮ್ ಎ KAS ಗೆಜೆಟೆಡ್ ಆಫೀಸರ್? ಐ ವಾಂಟ್ ಟು ಸರ್ವ್ ಫಾರ್ ದ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಐ ವಾಂಟ್ ಟು ಹೆಲ್ಪ್ ಫಾರ್ ದ ಪೂರ್ ಬ್ಯಾಕ್ ಗ್ರೌಂಡ್ ಪೀಪಲ್, ಐ ವಾಂಟ್ ಟು ವರ್ಕ್ ಫಾರ್ ದ ವೆಲ್ಫೇರ್ ಆಫ್ ದ ಮೈ ಕಮ್ಯುನಿಟಿ ಅಂತೆಲ್ಲ ಹೇಳ್ಬೋದು. ಬಟ್ ಇಟ್ ಶುಡ್ ಬಿ ಬೇಸ್ಡ್ ಆನ್ ಯುವರ್ ಬ್ಯಾಕ್ ಗ್ರೌಂಡ್, ಬೇಸ್ಡ್ ಆನ್ ಯುವರ್ ಓನ್ ಒಪಿನಿಯನ್ಸ್ ಆಗಿದ್ರೆ ರಿಯಲಿಸ್ಟಿಕ್ ಆಗಿರುತ್ತೆ. ನಿಮ್ಗೆ ಅಲ್ಲಿ ಮಾರ್ಕ್ಸ್ ಅನ್ನ ಫೆಚ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದಿದೆ, ವಾಟ್ ಮೇಕ್ಸ್ ಯು ಸೂಟಬಲ್ ಕ್ಯಾಂಡಿಡೇಟ್ ಫಾರ್ ದಿಸ್ ರೂಲ್. ನೀವು ಇವಾಗ AC ರೆವೆನ್ಯೂ ಸೆಲೆಕ್ಟ್ ಮಾಡಿರ್ತೀರಾ, ನೆಕ್ಸ್ಟ್ DOSP ಸೆಲೆಕ್ಟ್ ಮಾಡಿರ್ತೀರಾ. ಸೊ ನೀವು ಈ ಹೇಗೆ ನಿಮ್ಮನ್ನ ನೀವು ಸೂಟೇಬಲ್ ಅನ್ಕೊಂತೀರಾ ಈ ಜಾಬ್ಗೆ ಅಂತ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೊಂದು ಜರ್ನಲಿಸ್ಟಿಕ್ ಆನ್ಸರ್ ನಿಮ್ಮ ಪ್ರಕಾರ ನಿಮ್ಮ ಬ್ಯಾಕ್ ಗ್ರೌಂಡ್ ಬೇಸಿಸ್ ಮೇಲೆ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್, ಹೌ ಡು ಯುವರ್ ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಹೆಲ್ಪ್ ಯುವರ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ನಾನು ಆಲ್ರೆಡಿ ಹೇಳಿದ್ನಲ್ಲ, ಇಫ್ ಯು ಹ್ಯಾವ್ ಡಿಡ್ MBA ಆರ್ ಇಫ್ ಯು ಹ್ಯಾವ್ ಡಿಡ್ BTech ಆರ್ ಇಫ್ ಯು ಹ್ಯಾವ್ ಡಿಡ್ ವೆಟನರಿ ಆರ್ ಅಗ್ರಿ BSc ಆರ್ BCom ನೀವು ಮಾಡಿ ಆರ್ BSc ಮಾಡಿದಾಗ ನೀವು ಕೆಮಿಸ್ಟ್ರಿ ಓದಿರ್ತೀರಾ, ಝುವಾಲಜಿ ಓದಿರ್ತೀರಾ. ಆ ನಾಲೆಡ್ಜ್ ಅನ್ನ ಇಲ್ಲಿ ಹೇಗೆ ನೀವು ಹೆಲ್ಪ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಡಿಸ್ಕ್ರೈಬ್ ಚಾಲೆಂಜಿಂಗ್ ಸಿಚುಯೇಷನ್ಸ್ ಯು ಹ್ಯಾವ್ ಫೇಸ್ಡ್ ಅಂಡ್ ಹೌ ಯು ರಿಸಾಲ್ವ್ ಇಟ್. ಒಬ್ಬ ಆಸ್ಪಿರೆಂಟ್ ಅಂದ್ರೆ ನಮ್ಮ ಲೈಫ್ ಅಲ್ಲಿ ತುಂಬಾನೇ ಚಾಲೆಂಜಸ್ ಬಂದಿರುತ್ತೆ. ಫ್ರಮ್ ಪಾಸ್ಟ್ ಫ್ಯೂ ಮೆಂಬರ್ಸ್ ಒಂದು 3-4 ಇಯರ್ಸ್ ಇಂದ ಫ್ರೆಶರ್ಸ್ ಓದ್ತಾ ಇರ್ಬೋದು, ಬಟ್ ಸೀನಿಯರ್ಸ್ 5-6 ಇಯರ್ಸ್ ಇಂದ ಓದ್ತಿರ್ಬೋದು. ಇನ್ನ ಸೀನಿಯರ್ಸ್, ಸೂಪರ್ ಸೀನಿಯರ್ಸ್ ಲೈಕ್ ಮೀ who had been studying for more than 10 years ಆಗಿರಬಹುದು. ಸೊ ನಿಮ್ಮ ಲೈಫ್ ಅಲ್ಲಿ ಏನೆಲ್ಲ ಚಾಲೆಂಜಸ್ ಬಂದಿದೆ ಈ ಡ್ಯೂರೇಷನ್ ಅಲ್ಲಿ, ಮತ್ತೆ ಅದನ್ನ ನೀವು ಹೇಗೆ ಫೇಸ್ ಮಾಡಿದೀರಾ, ಹೇಗೆ ರಿಸಾಲ್ವ್ ಮಾಡಿದೀರಾ ಅನ್ನೋದ್ರ ಬಗ್ಗೆ ಒಂದು ಆನ್ಸರ್ಸ್ ಅನ್ನ ಮೈಂಡ್ ಅಲ್ಲಿ ನೀವು ರೆಡಿ ಮಾಡ್ಕೊಂಡು ಒಂದು ಬುಕ್ ಅಲ್ಲಿ ಕಂಪ್ಲೀಟ್ ಆಗಿ ಬರೆದು ಇಟ್ಕೊಳ್ಳಿ. ಸೊ ನಿಮಗೆ ರಿಕಾಲ್ ಮಾಡೋದಕ್ಕೆ ಯಾರಾದ್ರೂ ಇಂಟರ್ವ್ಯೂ ಪ್ಯಾನಲ್ ಕೇಳಿದಾಗ ನಿಮ್ಗೆ ರಿಕಾಲ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕ್ಟರ್ಗೆ ಹೋಗೋಣ. ನೆಕ್ಸ್ಟ್ ಪಾರ್ಟ್ಗೆ ಏನಂದ್ರೆ ಅಡ್ಮಿನಿಸ್ಟ್ರೇಟಿವ್ ಸಿನೇರಿಯೋಸ್ ಅಥವಾ ಹೈಪೋಥೆಟಿಕಲ್ ಸಿಚುಯೇಷನ್ಸ್ ಅಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕ್ವಶನ್ಸ್. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇಂಡಿಯಾದಲ್ಲಿ ಸೋ ಮೆನಿ ಕಮ್ಯುನಲ್ ಟೆನ್ಷನ್ಸ್, ಹಿಂದೂಸ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಲ್ಲದೆ ಪ್ರತಿಯೊಬ್ರು ಸ್ವಲ್ಪ ಕಮ್ಯುನಲ್ ಟೆನ್ಷನ್ಸ್ ಪ್ರತಿಯೊಂದ್ ಕಡೆ ಆಗ್ತಾ ಇರುತ್ತೆ. ಸೊ ಇದನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಬೀಯಿಂಗ್ ಎ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆರ್ ಅಸಿಸ್ಟೆಂಟ್ ಕಮಿಷನರ್ ಆರ್ ತಹಸೀಲ್ದಾರ್ ನೀವು ಆದಾಗ ಈ ಸಿಚುಯೇಷನ್ಸ್ ಅನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದು ಒಂದು ಚಾಲೆಂಜಿಂಗ್ ಕ್ವಶನ್. ಸೊ ಅದನ್ನ ನೀವು ಹೇಗೆ ಆನ್ಸರ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದಿದೆ, ಆಸ್ ಎ ಗೆಜೆಟೆಡ್ ಆಫೀಸರ್ ಇಫ್ ದೇರ್ ಇಸ್ ಎ ಸಡನ್ ಫ್ಲಡ್ ವಾಟ್ ಈಸ್ ಯುವರ್ ಪ್ಲಾನ್ ಆಫ್ ಆಕ್ಷನ್. ಸಡನ್ ಫ್ಲಡ್, ಸರ್ ನಾನು ನಾರ್ತ್ ಕರ್ನಾಟಕದಲ್ಲಿ ಇದ್ದೀನಿ, ಅಥವಾ ನಾನು ಒಂದು ಲ್ಯಾಂಡ್ ಲಾಕ್ಡ್ ಏರಿಯಾದಲ್ಲಿ ಇದ್ದೀನಿ, ಇಲ್ಲೆಲ್ಲ ಫ್ಲಡ್ಸ್ ಏನಕ್ಕಾಗುತ್ತೆ ಅಂತ. ಸೊ ಡೋಂಟ್ ಗೋ ಆನ್ ದಟ್. ಯು ಮೈಟ್ ಬಿ ಪೋಸ್ಟೆಡ್ ಆನ್ ದ ಏರಿಯಾಸ್ ವೇರ್ ಫ್ಲಡ್ ಕ್ಯಾನ್ ಹ್ಯಾಪನ್. ಲೈಕ್ ಇವಾಗ ವೆಸ್ಟರ್ನ್ ಘಾಟ್ಸ್ ರೀಜನ್ಸ್ ಇರ್ಬೋದು, ಮತ್ತೆ ಮಲ್ನಾಡ್ ರೀಜನ್ಸ್ ಇರ್ಬೋದು, ಮತ್ತೆ ನಿಮಗೆ ನಾರ್ತ್ ಕರ್ನಾಟಕದಲ್ಲೂ ನಿಮ್ಗೆ ಸಿವಿಯರ್ ಡ್ರಾಟ್ಸ್ ಆಗಿರ್ಬೋದು. ಈ ತರ ಕೆಲಾಮಿಟೀಸ್ ಬಂದಾಗ ನೀವು ಆ ಸಿಚುಯೇಷನ್ಸ್ ಅನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಿಮ್ಮ ವೇ ಅಲ್ಲಿ ನಿಮ್ಮ ಒಪಿನಿಯನ್ ಪ್ರಕಾರ ಆನ್ಸರ್ಸ್ ಅನ್ನು ರೆಡಿ ಮಾಡ್ಕೊಳ್ಳಿ. ಮತ್ತೆ ದ ಬಿಗ್ಗೆಸ್ಟ್ ಚಾಲೆಂಜ್ ಇನ್ ದ ಗೌರ್ಮೆಂಟ್ ಸೆಕ್ಟರ್ ದಟ್ ಈಸ್ ಕರಪ್ಷನ್, ಎಲ್ರಿಗೂ ಗೊತ್ತಿದೆ. ಸೊ ಈ ಕರಪ್ಷನ್ ಅನ್ನ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ವೆರಿ ಕ್ವೈಟ್ ಕಾಮನ್ ಕ್ವಶನ್ ಫ್ರಮ್ ದ ಏಜಸ್. ಇವಾಗಿಂದಾನೇ ಅಲ್ಲ, 1960s ಅಥವಾ ನಮ್ಮ KPSC ಸ್ಟಾರ್ಟ್ ಆಯ್ತಲ್ಲ 1980s, ಅವಾಗಿಂದ ಈ ಕ್ವಶನ್ಸ್ ಅಂತೂ ವೆರಿ ಕ್ವೈಟ್ ಕಾಮನ್ ಆಗಿದೆ. ಸೊ ಈ ಕ್ವಶನ್ ನ ನೀವು ಪ್ರಿಪೇರ್ ಆಗಿ ಹೋಗೋದು ತುಂಬಾ ಒಳ್ಳೆಯದು. ಹೌ ವುಡ್ ಯು ಮ್ಯಾನೇಜ್ ಪ್ರೊಟೆಸ್ಟ್ ಆರ್ ಸ್ಟ್ರೈಕ್ಸ್? ನಮ್ಗೆಲ್ರಿಗೂ ಗೊತ್ತಿದೆಯಲ್ಲ, ಇವಾಗ ಧಾರವಾಡದಲ್ಲಿ ಸ್ಟ್ರೈಕ್ ಆಯ್ತು ಫ್ರಮ್ ಸ್ಟೂಡೆಂಟ್ ಆರ್ಗನೈಸೇಷನ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಪ್ರೊಟೆಸ್ಟ್ ಮಾಡಿದ್ರು. ಅದನ್ನ ಅಲ್ಲಿರುವ SP ಶಶಿಕುಮಾರ್ ಸರ್ ಹೇಗೆ ಹ್ಯಾಂಡಲ್ ಮಾಡಿದ್ರು? So he was also an aspirant and also he should have to represent the government
ಸೊ ಅವ್ರ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಹೇಗೆ ಸ್ಟೆಪ್ಸ್ ತಗೋಬೇಕು ಅದ್ರ ಬಗ್ಗೆನೂ ಸ್ವಲ್ಪ ಇವರು ವರ್ಕ್ ಮಾಡಿದ್ರು. ಅದೇ ಲೈನ್ ಅಲ್ಲಿ ಅವರು ಸ್ಟೂಡೆಂಟ್ಸ್ ಸಪೋರ್ಟ್ ಮಾಡಿದ್ರು. ಅದೇ ಲೈನ್ ಅಲ್ಲಿ ಅವರು ಆ ಗೌರ್ಮೆಂಟ್ ಅನ್ನ ಲಾ ಅಂಡ್ ಆರ್ಡರ್ ಅನ್ನು ಕಾಪಾಡಿದ್ರು. ಸೊ ಈ ತರ ಸಿಚುವೇಶನ್ಸ್ ಅಲ್ಲಿ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಆನ್ಸರ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಯು ಫೈಂಡ್ ಎ ಸಬಾರ್ಡಿನೇಟ್ ಆಫೀಸರ್ ಅಂಡರ್ ಪರ್ಫಾರ್ಮಿಂಗ್, ವಾಟ್ ಡು ಯು ಡೂ? ಇವಾಗ ನೀವು ಒಬ್ಬ ಆಫೀಸರ್ ಆಗಿರ್ತೀರಾ. ಇವಾಗ ಫಾರ್ ಎಕ್ಸಾಂಪಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೀರಾ, ಗ್ರೇಡ್ 1 ನೀವು ಪೋಸ್ಟ್ ಅಲ್ಲಿ ಇದ್ದೀರಾ. ನಿಮ್ಮ ಕೆಳಗೆ ಗ್ರೇಡ್ 2 ಅಂದ್ರೆ ಗ್ರೂಪ್ ಬಿ ಆಫೀಸರ್ಸ್ ಇರ್ತಾರೆ, ಗ್ರೂಪ್ ಸಿ FD SD ಆಫೀಸರ್ಸ್ ಇರ್ತಾರೆ. ಅವ್ರು ಸ್ವಲ್ಪ ಲೆಥರ್ಜಿಕ್ ಇರ್ತಾರೆ, ಕೆಲಸ ಮಾಡ್ತಿರಲ್ಲ. ಸೊ ಹೌ ವಿಲ್ ಯು ಹ್ಯಾಂಡಲ್? ಅವ್ರು ನೀವು ಸ್ಟ್ರಿಕ್ಟ್ ಆಗಿ ಗೈಡ್ ಮಾಡ್ತೀರಾ ಅಥವಾ ನೀವು ಪೊಲೈಟ್ ಆಗಿ ಹೇಳ್ತೀರಾ? ಸೊ ಎರಡರಲ್ಲೂ ನಿಮಗೆ ಪ್ರಾಬ್ಲಮ್ ಇದೆ. ಸ್ಟ್ರಿಕ್ಟ್ ಆಗಿ ಹೇಳಿದ್ರೆ ನಿಮ್ ಮುಂದೆ ಕೆಲಸ ಮಾಡ್ಬೋದು, ನೀವು ಇಲ್ದಿರೋವಾಗ ನಿಮ್ ಬಗ್ಗೆ ಬ್ಯಾಕ್ ಬೈಟಿಂಗ್ ಮಾಡ್ಬೋದು. ನೀವು ಪೊಲೈಟ್ ಆಗಿ ಹೇಳಿದಾಗ ನಿಮ್ಮನ್ನ ಒಬ್ಬ ಜೋಕರ್ ತರ ಅವ್ರು ಟ್ರೀಟ್ ಮಾಡೋದು ಸ್ಟಾರ್ಟ್ ಮಾಡ್ಕೊಂತಾರೆ. ಸೊ ಇದನ್ನೆಲ್ಲ ಎರಡನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಅನ್ನೋದು ಚಾಲೆಂಜಿಂಗ್. ಇದಕ್ಕೆ ಒಂದು ಕರೆಕ್ಟ್ ಆಗಿ ನೀವು ಆನ್ಸರ್ ರೆಡಿ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಗವರ್ನೆನ್ಸ್ ಥರ್ಡ್ ಪಾರ್ಟ್ ಬರೋಣ. ಗವರ್ನೆನ್ಸ್ ರೈಟ್ಸ್ ಅಂಡ್ ಲಾಸ್. ಇದರಲ್ಲಿ ಯಾವ ತರ ನಿಮಗೆ ಕ್ವಶನ್ಸ್ ಕೇಳ್ಬೋದು ಅಂತ. ವಾಟ್ ಆರ್ ದ ಕೀ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎ KS ಗೆಜೆಟೆಡ್ ಆಫೀಸರ್? ನೋಡಿ, ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಒಂದು ಸ್ಟಾರ್ ಮಾರ್ಕ್ ಹಾಕ್ತೀನಿ. ಯಾಕೆಂದ್ರೆ ಇಫ್ ನೀವು ಆನ್ಸರ್ ತುಂಬಾ ಚೆನ್ನಾಗಿ ಕೊಡ್ತಿದ್ರೆ, ನಿಮಗೆ ನೀವು ಏನಾದ್ರು ಒಂದು ಒಳ್ಳೆ ಪೋಸ್ಟ್ ಹೋಗೋ ಕ್ಯಾರೆಕ್ಟರಿಸ್ಟಿಕ್ಸ್ ನಿಮ್ಮಲ್ಲಿ ವಿಸಿಬಲ್ ಇದ್ರೆ, ಸೊ ಮೋಸ್ಟ್ಲಿ ಇಂಟರ್ವ್ಯೂ ಪ್ಯಾನಲ್ ಏನ್ ಥಿಂಕ್ ಮಾಡುತ್ತೆ, ಹಿ ಈಸ್ ಎಲಿಜಿಬಲ್ ಫಾರ್ ದ AC ರೆವೆನ್ಯೂ ಆರ್ ತಹಸೀಲ್ದಾರ್ ಹಾಗೂ ಕ್ಯಾರೆಕ್ಟರಿಸ್ಟಿಕ್ಸ್ ಇವನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೈಂಡ್ ಅಲ್ಲಿ ಸೆಟ್ ಮಾಡ್ಕೊಂಡು ನಿಮಗೆ ಅದರ್ ರಿಲೇಟೆಡ್ ನಿಮಗೆ ಕ್ವಶನ್ಸ್ ಕೇಳೋದನ್ನ ಜಾಸ್ತಿ ಮಾಡ್ಕೊಂತಾರೆ. ಏನಂದ್ರೆ ಇವಾಗ AC ರೆವೆನ್ಯೂ ಆಗಿರ್ತಾರೆ. ಸೊ ಈ AC ರೆವೆನ್ಯೂ ಇಸ್ ನಥಿಂಗ್ ಬಟ್ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್. ಅಂದ್ರೆ ಒಬ್ಬ ಡಿಸ್ಟಿಕ್ ಅಲ್ಲಿ ಒಂದು 3-4 AC-ಗಳಿರ್ತಾರೆ. ಸೊ ನಿಮಗೆ ಸರ್ಟೈನ್ ತಾಲೂಕಾಸ್ ಇರುತ್ತೆ. ಸೊ ನಿಮ್ಮ ಪವರ್ಸ್ ಏನಿರುತ್ತೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿರುತ್ತೆ ಅದ್ರ ಬಗ್ಗೆ, ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಇಫ್ ಯು ಬಿಕಮ್ ಎ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್, ಅದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೋಬೇಕು. ಎಕ್ಸ್ಪ್ಲೇನ್ ದ ಲಿಮಿಟ್ಸ್ ಆಫ್ ಯುವರ್ ಅಥಾರಿಟಿ. ಇವಾಗ ನಮಗೆ ಎಲ್ರಿಗೂ ಗೊತ್ತಿದೆ, ವಿ ಹ್ಯಾವ್ ಗಾನ್ ಥ್ರೂ ಪಾಲಿಟಿ ಸೋ ಮೆನಿ ಟೈಮ್ಸ್, ಎನ್ ನಂಬರ್ ಆಫ್ ಟೈಮ್ಸ್, ಮೋರ್ ದನ್ 100-200 ಟೈಮ್ಸ್ ನಾವು ಓದಿದ್ವಿ. ಸೊ ಅದ್ರಲ್ಲೆಲ್ಲ ನಾವು ಏನ್ ತಿಳ್ಕೊಂತೀವಿ, ಒಂದು ಪಾರ್ಟ್ ಇದೆ ಬ್ಯಾಲೆನ್ಸ್ ಆಫ್ ಪವರ್ಸ್ ಅಂತ. ಬ್ಯಾಲೆನ್ಸ್ ಆಫ್ ಪವರ್ ನಮ್ಗೆಲ್ರಿಗೂ ಗೊತ್ತಿದೆಯಲ್ಲ, 3 ಆರ್ಗನ್ಸ್ ಇನ್ ದ ಸಿಸ್ಟಮ್. ಫಸ್ಟ್ ಜುಡಿಷಿಯರಿ, ಎಕ್ಸಿಕ್ಯೂಟಿವ್, ಲೆಗಿಸ್ಲೇಟಿವ್. ಇವರೆಲ್ಲ ಬ್ಯಾಲೆನ್ಸ್ ಆಫ್ ಪವರ್ಸ್ ಹೆಂಗ್ ಮಾಡ್ತಾರೆ, ಲೆಗಿಸ್ಲೇಟಿವ್ ಹೆಂಗೆ ಲಾಸ್ ಅನ್ನು ಫ್ರೇಮ್ ಮಾಡುತ್ತೆ, ಎಕ್ಸಿಕ್ಯೂಟಿವ್ ಹೆಂಗೆ ಲಾಸ್ ಅನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಮತ್ತೆ ಜುಡಿಷಿಯರಿ ಇವ್ರು ಮಾಡೋ ಲಾಸ್ ಕರೆಕ್ಟ್ ಆಗಿದೆಯೋ ಅಂತ ಹೇಗೆ ಓವರ್ ವ್ಯೂ ಮಾಡುತ್ತೆ. ಸೊ ಇದೆಲ್ಲ ಬರೋದೇನಂದ್ರೆ ನಿಮ್ಮ ಪವರ್ಸ್ ಅನ್ನ ಒಂದು ಚೌಕಟ್ಟಿನಲ್ಲಿ ಇಟ್ಕೊಳ್ಳಿಕ್ಕೆ. ಸೊ ನಿಮ್ಮ ಪವರ್ಸ್ ನ ಲಿಮಿಟ್ಸ್ ಏನು ಅನ್ನೋದ್ರ ಬಗ್ಗೆ ನೀವು ತಿಳ್ಕೋಬೇಕು. ಇಫ್ ಯು ಹ್ಯಾವ್ ಬಿಕಮ್ ಎನ್ AC ರೆವೆನ್ಯೂ ಆರ್ ತಹಸೀಲ್ದಾರ್ ಆದ್ರೆ ನಿಮ್ಮ ಪವರ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ನಾನು ಏನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಜನರ ಮೇಲೆ ಎಲ್ಲ ನೀವು ದರೋಡೆ ಮಾಡೋದು ಇದೆಲ್ಲ ಮಾಡಕ್ ಹೋದ್ರೆ ಏನಾಗುತ್ತೆ? ವಿ ಹ್ಯಾಡ್ ಸೀನ್ ಸೋ ಮೆನಿ ಕರಪ್ಟೆಡ್ ಆಫೀಸರ್ಸ್, ಅವ್ರ ಮೇಲೆ ಎಲ್ಲ ಹೇಗೆ ಆಕ್ಷನ್ಸ್ ಎಲ್ಲ ಆಗಿದೆ ಅಂತ. ಸೊ ವಿ ಶುಡ್ ಹ್ಯಾವ್ ಟು ಅವಾಯ್ಡ್ ದಟ್. ವಿ ಶುಡ್ ಹ್ಯಾವ್ ಟು ಬಿ ಪೊಲೈಟ್, ವಿ ಶುಡ್ ಹ್ಯಾವ್ ಟು ಬಿ ಫ್ರೆಂಡ್ಲಿ ವಿತ್ ದ ಪೀಪಲ್. ಸೊ ಫ್ರೆಂಡ್ಲಿ ಆಗಿದ್ದು ನಾವು ಹೇಗೆ ವರ್ಕ್ಸ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಹೇಗೆ ನಾವು ಸ್ಟ್ರಿಕ್ಟ್ ಆಗಿರ್ತೀವಿ, ನಾವು ಹೇಗೆ ಡಿಸಿಪ್ಲಿನ್ ಆಗಿರ್ತೀವಿ, ನಮ್ಮ ಲಿಮಿಟ್ಸ್ ಏನು ಅನ್ನೋದು ಸ್ವಲ್ಪ ಜರ್ನಲಿಸ್ಟಿಕ್ ಆಗಿ ತಿಳ್ಕೊಳ್ಳಿ. ನೆಕ್ಸ್ಟ್, ಹೌ ವುಡ್ ಯು ಎನ್ಫೋರ್ಸ್ ಗೌರ್ಮೆಂಟ್ ಸ್ಕೀಮ್ಸ್ ಅಟ್ ದ ವಿಲೇಜ್ ಲೆವೆಲ್? ಸೊ ಇಲ್ಲಿ ನೋಡಿ ಹೆರಾರ್ಕಿ ಹೆಂಗಿರುತ್ತೆ. ಇಫ್ ಯು ಹ್ಯಾವ್ ಬಿಕಮ್ AC ಆರ್ ತಹಸೀಲ್ದಾರ್ ಏನು ಸಣ್ಣ ಪೋಸ್ಟ್ ಅಲ್ಲ, ಇಟ್ ಈಸ್ ವೆರಿ ಬಿಗ್ ಪೋಸ್ಟ್. ಇದರ ಅಂಡರ್ ಅಲ್ಲಿ ನಿಮ್ಗೆ ಸುಮಾರು ವಿಲೇಜಸ್ ಬರುತ್ತೆ, ಸುಮಾರು ಗ್ರಾಮ ಪಂಚಾಯಿತಿ, ಸುಮಾರು ಹೋಬಳೀಸ್ ಎಲ್ಲ ಬರುತ್ತೆ. ಸೊ ಗ್ರಾಸ್ ರೂಟ್ ಲೆವೆಲ್ ನೀವು ಗೌರ್ಮೆಂಟಿನ ಯಾವುದೇ ಒಂದು ಗೌರ್ಮೆಂಟ್ ಪಾಲಿಸಿನ ಹೇಗೆ ನೀವು ಗ್ರಾಸ್ ರೂಟ್ ಲೆವೆಲ್ ತಗೊಂಡ್ ಬರ್ತೀರಾ ಅನ್ನೋದು ಇಂಪಾರ್ಟೆಂಟ್. ಸೊ ಅದ್ರ ಬಗ್ಗೆ ನೀವು ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ಗಿವ್ ಸಮ್ ಯೂನಿಕ್ ಐಡಿಯಾಸ್ ಕೊಡಿ. ಸರ್ ನಾನು ಹೇಗೆ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ, ಹೇಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ದ ನೀಡಿ ಪರ್ಸನ್ಸ್, ಇವಾಗ ಸುಮಾರು ಜನಕ್ಕೆ ಇನ್ಕಮ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಟಿಲ್ ದೇ ಕ್ಲೈಮ್ ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೋಟಾಸ್ ಅಂಡ್ ರಿಸರ್ವೇಶನ್ ಕೋಟಾಸ್ ಎಲ್ಲ ಕ್ಲೈಮ್ ಮಾಡ್ತಿರ್ತಾರೆ. ಸೊ ಅವ್ರನ್ನೆಲ್ಲ ಹೇಗೆ ತಡೆಯುವುದು? ಯಾರು ರಿಯಲಿ ನೀಡಿ ಇರ್ತಾರೆ ಬಟ್ ಅವ್ರಿಗೆ ನಾಲೆಡ್ಜ್ ಇರೋದಿಲ್ಲ, ಯಾವ ತರ ಈ ಸ್ಕೀಮ್ಸ್ ಅನ್ನ ಪಡ್ಕೋಬೇಕು, ಯಾವ ತರ ಇದನ್ನೆಲ್ಲ ನಾವು ಅಪ್ಲೈ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಅವ್ರನ್ನ ನೀವು ಹೇಗೆ ಹೆಲ್ಪ್ ಮಾಡ್ತೀರಾ ಅನ್ನೋದು ಈ ಕ್ವಶನ್ ಆನ್ಸರ್. ನೆಕ್ಸ್ಟ್, ವಾಟ್ ಸ್ಟೆಪ್ಸ್ ವುಡ್ ಯು ಲೈಕ್ ಟು ಎನ್ಶೂರ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ? ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿಗೆ ನೀವು ಏನ್ ಮಾಡ್ತೀರಾ ಅನ್ನೋದು ಇಲ್ಲಿ ಕ್ವಶನ್. Transparency and accountability is the major big issue in any kind of government sector. ಸೊ ಟ್ರಾನ್ಸ್ಪರೆನ್ಸಿ ಅಂದ್ರೆ ಇವಾಗ ನಿಮ್ಗೆ ಗೌರ್ಮೆಂಟ್ ಇಂದ ಸರ್ಟೈನ್ ಫಂಡ್ಸ್ ಬಂದಿರುತ್ತೆ, ಅದನ್ನ ಹೇಗೆ ಪ್ರಾಪರ್ ಆಗಿ ಯುಟಿಲೈಸ್ ಆಗಿದೆ
ಮತ್ತೆ ಅದರದ್ದು ಅಕೌಂಟಬಿಲಿಟಿ, ಲೈಕ್ ನೀವು ಏನು ಅದನ್ನ ಡೇಟಾ ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ದೀರಾ ಇಲ್ಲ, ಅದನ್ನ ನೀವು ಪೆನ್ ಅಂಡ್ ಪೇಪರ್ ಅಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ, ಆರ್ ಯು ಹ್ಯಾವ್ ಡಿಜಿಟಲೈಸ್ಡ್ ಎವ್ರಿಥಿಂಗ್, ಆರ್ ನೀವು ಇನ್ನ ಏನಾದರೂ ಮಾಡರ್ನ್ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡು ಏನಾದರೂ ಡಿಜಿಟಲೈಸ್ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ಎಲ್ಲ ಇದರಲ್ಲಿ ನೀವು ಒಂದು ಯೂನಿಕ್ ಐಡಿಯಾಸ್ ಕೊಡಿ. ಕರೆಂಟ್ ಡೆವಲಪ್ಮೆಂಟ್ಸ್, ಕರೆಂಟ್ ಅಫೇರ್ಸ್ ಒಂದು ಸ್ವಲ್ಪ ಓದಿ ನಿಮಗೆ ಐಡಿಯಾ ಬರುತ್ತೆ. ಸೊ ಅಲ್ಲಿಂದ ಅದನ್ನ ಇಲ್ಲಿಗೆ ಕನೆಕ್ಟ್ ಮಾಡಿ. ಸೊ ಇದ್ರ ರಿಲೇಟೆಡ್ ನಾವು ಕರೆಂಟ್ ಅಫೇರ್ಸ್ ಕ್ಲಾಸಸ್ ತಗೊಂಡಾಗ ವಿ ವಿಲ್ ಎಕ್ಸ್ಪ್ಲೈನ್ ಯು ಹೌ ಟು ಇಂಟರ್ಲಿಂಕ್ ಯುವರ್ ಇಂಟರ್ವ್ಯೂ ಕ್ವಶನ್ಸ್ ವಿತ್ ಯುವರ್ current affairs. Next, how do you balance pressure from political leadership? It is absolutely right. Like when you become a big personality in government sector, like ACನೋ ತಹಸೀಲ್ದಾರೋ ಎಕ್ಸಿಕ್ಯೂಟಿವ್ ಆಫೀಸರ್. ಸೊ ಈ ಪೋಸ್ಟ್ಗಳು ಮತ್ತೆ DOSP, AC, ತಹಸೀಲ್ದಾರ್, ಎಕ್ಸಿಕ್ಯೂಟಿವ್ ಆಫೀಸರ್, DOSP ಈ ತರ ಪೋಸ್ಟ್ಗಳಿಗೆಲ್ಲ ನೀವು ಹೋದಾಗ ಅಬ್ಸಲ್ಯೂಟ್ಲಿ ಪೊಲಿಟಿಕಲ್ ಲೀಡರ್ಶಿಪ್ ಕಡೆಯಿಂದ ಪ್ರೆಷರ್ಸ್ ಅಂತೂ ಬರಲೇ ಬರುತ್ತೆ. ಅವ್ರು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅವ್ರನ್ನ ನೀವು ಹೇಗೆ ಕೋಆಪರೇಟ್ ಮಾಡ್ತೀರಾ ಅವ್ರ ಜೊತೆ, ಮತ್ತೆ ಜನರಿಗೆ ಅವ್ರಿಗೆ ಬೇಕಾಗಿರೋ ನೀಡ್ಸ್ ಅನ್ನ ಹೇಗೆ ಫುಲ್ಫಿಲ್ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಅದರ್ ಸೆಕ್ಟರ್, ಅದರ್ ಪಾರ್ಟ್ ಆಫ್ ದ ಕ್ವಶನ್ಸ್, ಜನರಲ್ ನಾಲೆಡ್ಜ್ ಅಂಡ್ ಕರ್ನಾಟಕ ಸ್ಪೆಸಿಫಿಕ್ ಕ್ವಶನ್ಸ್. ಏನಂತ ಹೇಳಿದ್ರೆ, ಐ ಹ್ಯಾವ್ ಟೋಲ್ಡ್ ಯು ಜನರಲ್ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ. ಲೆಟ್ ಅಸ್ ಗೋ ಇನ್ ಪರ್ಟಿಕ್ಯುಲರ್ ಕ್ವಶನ್ಸ್ ಹೇಗಿರುತ್ತೆ ಜನರಲ್ ಕ್ವಶನ್ಸ್ ಅಂತ. ಇವಾಗ ಜಿಯೋಗ್ರಫಿಕಲ್ ಲೊಕೇಶನ್, ಮೋಸ್ಟ್ಲಿ ನಿಮಗೆ ಒಂದು ಕರ್ನಾಟಕದ ಬಗ್ಗೆ ನೀವು ಎಲ್ಲರೂ ಓದಿರ್ತೀವಿ, ಲೈಕ್ ಲ್ಯಾಟಿಟ್ಯೂಡ್ ಎಷ್ಟಿದೆ, ಲ್ಯಾಂಗಿಟ್ಯೂಡ್ ಎಷ್ಟಿದೆ, ನಮ್ಮ ಕರ್ನಾಟಕಕ್ಕೆ ಸರೌಂಡಿಂಗ್ಸ್ ಅಲ್ಲಿ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ಗಳಿದ್ದಾವೆ, ಸೊ ಕೋಸ್ಟಲ್ ಏರಿಯಾ ಎಷ್ಟಿದೆ, ಮತ್ತೆ ನಮಗೆ ಎಷ್ಟೊಂದು ನಂಬರ್ ಆಫ್ ಡಿಸ್ಟ್ರಿಕ್ಟ್ಸ್ ಸರೌಂಡ್ ಮಾಡ್ತವೆ, ತೆಲಂಗಾಣ ಆಗಿರ್ಬೋದು, ಮತ್ತೆ ನಮಗೆ ತಮಿಳ್ನಾಡು ಆಗಿರ್ಬೋದು, ಕೇರಳ ಆಗಿರ್ಬೋದು, ಮತ್ತೆ ಗೋವಾ ಆಗಿರ್ಬೋದು, ಇದನ್ನೆಲ್ಲ ನಾವು ತಿಳ್ಕೋಬೇಕು. ಮತ್ತೆ ಅದ್ರ ಪ್ರಕಾರನೇ ಆನ್ ದ ಸೇಮ್ ಲೈನ್ಸ್ ಯು ಲರ್ನ್ ಅಬೌಟ್ ಯುವರ್ ಡಿಸ್ಟಿಕ್ ಆಸ್ ವೆಲ್. ನಿಮ್ಮ ಡಿಸ್ಟಿಕ್ ಅನ್ನ ಎಷ್ಟೊಂದು ಡಿಸ್ಟಿಕ್ಸ್ ಸರೌಂಡ್ ಆಗಿದಾವೆ, ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳಿ. ಮತ್ತೆ ಡಿಸ್ಕ್ರೈಬ್ ದ ಫಿಸಿಯೋಗ್ರಫಿಕ್ ಡಿವಿಷನ್ಸ್. ಫಿಸಿಯೋಗ್ರಫಿಕ್ ಡಿವಿಷನ್ಸ್ ಬಗ್ಗೆ ನಿಮಗೆ ಕರ್ನಾಟಕದ ಫಿಸಿಯೋಗ್ರಫಿಕ್ ಡಿವಿಷನ್ ಮತ್ತೆ ಆ ಫಿಸಿಯೋಗ್ರಫಿಕ್ ಡಿವಿಷನ್ ಅಲ್ಲಿ ನಿಮ್ಮ ಡಿಸ್ಟಿಕ್ ಯಾವ ಡಿವಿಷನ್ ಅಲ್ಲಿ ಬರುತ್ತೆ ಅದ್ರ ಬಗ್ಗೆ. ಮತ್ತೆ ಮೇಜರ್ ರಿವರ್ಸ್, ಇವಾಗ ನಿಮಗೆ ಯಾವ್ಯಾವ ರಿವರ್ಸ್ ನಿಮ್ಮ ಡಿಸ್ಟಿಕ್ ಇಂದ ಫ್ಲೋ ಆಗುತ್ತೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ. ಮತ್ತೆ ಆ ರಿವರ್ ಎಲ್ಲಿ ಉದ್ಭವವಾಯಿತು, ಮತ್ತೆ ಯಾವ್ಯಾವ ಡಿಸ್ಟ್ರಿಕ್ಟ್ಸ್ ಇಂದ ಹೋಗುತ್ತೆ, ಮತ್ತೆ ಕೊನೆಗೆ ಯಾವ ಸಮುದ್ರಕ್ಕೆ ಹೋಗಿ ಸೇರುತ್ತೆ, ಇದ್ರ ಬಗ್ಗೆ ಎಲ್ಲ ನೀವು ಮಾಹಿತಿ ತಿಳ್ಕೋಬೇಕು. ಮತ್ತೆ ಮೇಜರ್ ಎಕನಾಮಿಕ್ ಸೆಕ್ಟರ್, ನಿಮ್ಮ ಡಿಸ್ಟ್ರಿಕ್ಟ್ ಅಥವಾ ಫಸ್ಟ್ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಮೇಜರ್ ಎಕನಾಮಿ ಎಲ್ಲಿಂದ ಬರ್ತಿದೆ, IT-BT ಸೆಕ್ಟರ್, ಮತ್ತೆ ಇಂಜಿನಿಯರಿಂಗ್ ಸೆಕ್ಟರ್ ಇದೆಲ್ಲ. ಸೊ ನಿಮ್ಮ ಡಿಸ್ಟಿಕ್ ಅದನ್ನ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ, ನಿಮ್ಮ ಡಿಸ್ಟಿಕ್ ಅಲ್ಲಿ ಯಾವ ಮೇಜರ್ ಎಕನಾಮಿ ಇದೆ. ಇವಾಗ ಬೆಳಗಾವಿ ನೋಡಿರ್ಬೋದು ನೀವು, ಬೆಳಗಾವಿಯಲ್ಲಿ ಅಗ್ರಿಕಲ್ಚರ್ ಇದೆ. ವೆನ್ ಯು ಕಮ್ ಟು ಬ್ಯಾಂಗ್ಳೂರಲ್ಲಿ IT-BTಗಳಿದಾವೆ. ವೆನ್ ಯು ಗೋ ಟು ಕೋಲಾರ್, ಇಲ್ಲಿ ಮಿಲ್ಕ್, ವೆಜಿಟೇಬಲ್ಸ್ ಇದೆಲ್ಲ ಇದೆ. ಸೊ ವಿಚ್ ಕಾಂಟ್ರಿಬ್ಯೂಟ್ಸ್ ಟು ಯುವರ್ ಎಕನಾಮಿ, ಯುವರ್ ಡಿಸ್ಟ್ರಿಕ್ಟ್ಸ್ ಎಕನಾಮಿ, ಯುವರ್ ಸ್ಟೇಟ್ಸ್ ಎಕನಾಮಿ, ಇದು ಮ್ಯಾಟರ್ ಆಗುತ್ತೆ. ಓಕೆ, ಲೆಟ್ ಅಸ್ ಗೋ ಟು ದ ಅದರ್ ಕ್ವಶನ್ಸ್. ಹೌ ಡು ಯು ಇಂಪ್ರೂವ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್? ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇದು ಮೇಜರ್ಲಿ ನಿಮಗೆ ವೆನ್ ಯು ಮೋಸ್ಟ್ಲಿ ಎಲ್ಲರೂ ACನೇ ಸೆಲೆಕ್ಟ್ ಮಾಡಿರ್ತಾರೆ ಫಸ್ಟ್. ನೆಕ್ಸ್ಟ್ ಸ್ವಲ್ಪ ಜನ ತಹಸೀಲ್ದಾರ್ ಸೆಲೆಕ್ಟ್ ಮಾಡಿರ್ತಾರೆ, ಸ್ವಲ್ಪ ಜನ DYSP ಸೆಲೆಕ್ಟ್ ಮಾಡಿರ್ತಾರೆ, ಸ್ವಲ್ಪ ಜನ ನಿಮ್ಗೆ ಎಕ್ಸಿಕ್ಯೂಟಿವ್ ಆಫೀಸರ್ ಸೆಲೆಕ್ಟ್ ಮಾಡಿರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಓನ್ ಮೆಂಟಾಲಿಟಿ. ನಿಮಗೆ ರೂರಲ್ ಡೆವಲಪ್ಮೆಂಟ್ಗೆ ಯಾವ್ಯಾವ ಪೋಸ್ಟ್ ಅಪ್ಲೈ ಮಾಡಿರೋರು ನೀವು ಈ ಕ್ವಶನ್ ಪ್ರಿಪೇರ್ ಆಗ್ಬೇಕಂದ್ರೆ AC ಅಥವಾ ತಹಸೀಲ್ದಾರ್ ಅಥವಾ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ DYSP ಸಮ್ಟೈಮ್ಸ್, ಇವರೆಲ್ಲರೂ ಈ ಕ್ವಶನ್ ನ ಪರ್ಟಿಕ್ಯುಲರ್ ಆಗಿ ಪ್ರಿಪೇರ್ ಆಗಬೇಕು. ಮತ್ತೆ ಇನ್ನು ಅದರ್ ಬರುತ್ತಲ್ಲ, ಇನ್ನೊಂದು ಏನಂದ್ರೆ ಇದು ಕೋಆಪರೇಟಿವ್ ಅಲ್ಲಿ ಆಡಿಟ್ ಮತ್ತೆ ಕೋಆಪರೇಟಿವ್ ರಿಜಿಸ್ಟರ್ ಕೊಟ್ಟಿರ್ತೀರಾ, ಇವರು ಈ ಕ್ವಶನ್ ಪ್ರಿಪೇರ್ ಆಗಬೇಕು. ಇನ್ನು ಅದರ್ ಲೈಕ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್, ಎಕ್ಸೈಸ್, ಸೊ ಇವರು ಸ್ವಲ್ಪ ಡಿಫ್ರೆಂಟ್ ಕೈಂಡ್ ಆಫ್ ಕ್ವಶನ್ಸ್ಗೆ ಇವ್ರು ಪ್ರಿಪೇರ್ ಆಗಬೇಕಾಗುತ್ತೆ. ಮತ್ತೆ ಎಕ್ಸ್ಪ್ಲೈನ್ ದ ಸಿಗ್ನಿಫಿಕೆನ್ಸ್ ಆಫ್ ಬೆಂಗಳೂರು ಇನ್ ದ ಸ್ಟೇಟ್ಸ್ ಎಕನಾಮಿ. ಸರ್ ನಾವು ಏನಕ್ಕೆ ಐ ಬಿಲಾಂಗ್ ಟು ಧಾರವಾಡ ಆರ್ ಐ ಬಿಲಾಂಗ್ ಟು ಚಿಕ್ಕಮಂಗ್ಳೂರು, ವೈ ಐ ನೀಡ್ ಟು ಗೋ ಟು ದಿಸ್ ಕ್ವಶನ್ ಅಂದ್ರೆ, ವಿ ಆಲ್ ನೋ Bangalore is the capital of the Karnataka, so we don't have to neglect about it because so much of economy and GDP of our state has been coming from this district ಆಗಿರೋದ್ರಿಂದ we need to know about in and outs of the Bangalore. Okay, ನೆಕ್ಸ್ಟ್ ಪಾರ್ಟ್ ಹೋಗೋಣ. ನೆಕ್ಸ್ಟ್ ಪಾರ್ಟ್ ಬಂದಿದೆ ಎಥಿಕ್ಸ್ ರಿಲೇಟೆಡ್, ಪಬ್ಲಿಕ್ ಪಾಲಿಸೀಸ್ ರಿಲೇಟೆಡ್, ಮತ್ತೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಅನ್ನ ತಿಳಿಯೋಣ. ಓಕೆ, ಲೆಟ್ ಅಸ್ ಕಮ್ ಹಿಯರ್.
ವಾಟ್ ಈಸ್ ಯುವರ್ ಅಪ್ರೋಚ್ ಟು ಜೆಂಡರ್ ಅಂಡ್ ಸೋಷಿಯಲ್ ಇನ್ಕ್ಲೂಷನ್ ಇನ್ ಪಾಲಿಸಿ ಮೇಕಿಂಗ್? ಇವಾಗ ಜೆಂಡರ್ ನೋಡಿ, ಎಲ್ಲರೂ ನೀವು ಯಾವುದೇ ಪೋಸ್ಟ್ ಅಪ್ಲೈ ಮಾಡಿ, ಈ ಜೆಂಡರ್ ಕಾನ್ಸೆಪ್ಟ್ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆಂದ್ರೆ ಮೇಜರ್ಲಿ ಸೋಷಿಯಲ್ ವೆಲ್ಫೇರ್, ನೀವು ಯಾವುದೇ ಒಂದು ಪಾಲಿಸಿ ತಗೊಳ್ಳಿ, ಲೈಕ್ ಇವಾಗ ರೀಸೆಂಟ್ಲಿ ಅಮೆಂಡ್ಮೆಂಟ್ಸ್ ಆಯಿತು, ಲೈಕ್ 33% ರಿಸರ್ವೇಶನ್ ಕೊಡಬೇಕು ವುಮೆನ್ಗೆ, ಗ್ರಾಮ ಪಂಚಾಯತಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸು, ಮತ್ತೆ ಪ್ರತಿಯೊಂದು ಕಡೆ ಕೊಡಬೇಕು ಅಂತ ಎಲ್ಲ ನಡೀತಿದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೊಳ್ಳಿ, ಅದ್ರ ಆರ್ಟಿಕಲ್ಸ್ ನೋಡ್ಕೊಳ್ಳಿ, ಅದ್ರ ಸ್ಕೆಡ್ಯೂಲ್ಸ್ ನೋಡ್ಕೊಳ್ಳಿ. ಮತ್ತೆ ಇವಾಗ ಇರಾನ್ ಇಸ್ರಾಯಿಲ್ ವಾರ್ ನಡೀತಿದೆ, ಅಲ್ಲಿ ಒಂದು ಜೆಂಡರ್ದು ಒಂದು ಕ್ವಶನ್ ಏನ್ ಕೇಳಬಹುದು ಅಂತ ಹೇಳಿದ್ರೆ, ಫಸ್ಟ್ ವುಮೆನ್ ಫ್ರಮ್ ಇರಾನ್ ಹ್ಯಾಡ್ ಬಿನ್ ರೆಪ್ರೆಸೆಂಟೆಡ್ ಇನ್ ಒಲಿಂಪಿಕ್ ಸ್ಪೋರ್ಟ್ಸ್ ಕಮಿಟಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದ್ರೆ ಇರಾನ್ ಇವಾಗ ಟಾಪಿಕ್ ಕರೆಂಟ್ ಅಫೇರ್ಸ್ ಅಲ್ಲಿ ಇರೋದ್ರಿಂದ, ಇರಾನ್ ಇಂದ ಫಸ್ಟ್ ಫಿಮೇಲ್ ಇರಾನ್ ಒಲಿಂಪಿಕ್ಸ್ ಸ್ಪೋರ್ಟ್ಸ್ ಕಮಿಟಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಅವ್ರು ಯಾರು, ಅವ್ರ ಹೆಸರು ಏನು, ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ ಆಫ್ಟರ್ ಯೋರ್ ಕಮೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಬಂದಿದೆ, ಹೌ ಶುಡ್ ಗೆಜೆಟೆಡ್ ಆಫೀಸರ್ ಹ್ಯಾಂಡಲ್ ಮೀಡಿಯಾ ಡ್ಯೂರಿಂಗ್ ಎ ಕ್ರೈಸಿಸ್? ನೀವು ನೋಡ್ಬೋದು, ಮೀಡಿಯಾ ತುಂಬಾ ಇವಾಗ ಟ್ರಾನ್ಸ್ಪರೆನ್ಸಿ, ಸಮ್ಟೈಮ್ಸ್ ವಿ ಕಾಲ್ ಇಟ್ ಆಸ್ ಎ ಫೋರ್ತ್ ಪಿಲ್ಲರ್ ಆಫ್ ದ ಡೆಮೋಕ್ರಸಿ ಅಂತ ಎಲ್ಲ ಕರಿತೀವಿ. ಸೊ ಮೀಡಿಯಾ ರೋಲ್ ಏನಿದೆ, ನೀವು ಗೆಜೆಟೆಡ್ ಆಫೀಸರ್ ಆದ್ರೆ ಮೀಡಿಯಾ ನೀವು ಆನ್ಸರ್ ಮಾಡ್ತೀರಾ ಇಲ್ವಾ? ಅದನ್ನ ನೀವು ಆನ್ಸರ್ ಮಾಡಲೇಬೇಕಾಗುತ್ತೆ. ಯಾಕೆಂದ್ರೆ ಸಮ್ಟೈಮ್ಸ್ ಯು ನೀಡ್ ಟು ಆನ್ಸರ್ ಬಿಕಾಸ್ ಯು ಆರ್ ಎ ಪಬ್ಲಿಕ್ ಫಿಗರ್, ಯು ಆರ್ ಎ ಪಬ್ಲಿಕ್ ಸರ್ವೆಂಟ್, ಯು ನೀಡ್ ಟು ಆನ್ಸರ್. ಸೊ ಈ ತರ ಕ್ವಶನ್ಸ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಇದ್ರ ಬಗ್ಗೆ. ನೆಕ್ಸ್ಟ್ ಬಂದಿದೆ, ಸಜೆಸ್ಟ್ ಸೊಲ್ಯೂಷನ್ ಫಾರ್ ದ ರೀಜನಲ್ ಡಿಸ್ಪ್ಯಾರಿಟೀಸ್. ಕರ್ನಾಟಕದಲ್ಲಂತೂ ರೀಜನಲ್ ಡಿಸ್ಪ್ಯಾರಿಟೀಸ್ ಇದೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಯಾವ್ಯಾವ ರೀಜನಲ್ ಡಿಸ್ಪ್ಯಾರಿಟೀಸ್ ಅಂತ ಹೇಳಿದ್ರೆ, ಫ್ರಮ್ ನಾರ್ತ್ ಕರ್ನಾಟಕ ಅಂಡ್ ಸೌತ್ ಕರ್ನಾಟಕ, ಆಸ್ ವಿ ಕ್ಯಾನ್ ಸಿ ಇನ್ ನಾರ್ತ್ ಇಂಡಿಯಾ ಮತ್ತೆ ಸೌತ್ ಇಂಡಿಯಾ. ಸೊ ಇಟ್ ಈಸ್ ವೆರಿ ಕ್ವೈಟ್ ಕಾಮನ್, ನಾರ್ತ್ ಕರ್ನಾಟಕ ಮತ್ತೆ ಸೌತ್ ಕರ್ನಾಟಕ. ಸೊ ಯಾವ ರೀಜನ್ ಅಲ್ಲಿ ಪಾವರ್ಟಿ ಇದೆ, ಮತ್ತೆ ಯಾವ ರೀಜನ್ ಅಲ್ಲಿ ಎಕನಾಮಿ ಚೆನ್ನಾಗಿ ನಡೀತಿದೆ. ಸೊ ಎಕನಾಮಿ ಚೆನ್ನಾಗಿರೋ ಡಿಸ್ಟ್ರಿಕ್ಟ್ಸ್, ಆ ರೀಜನ್ ಹೇಗೆ ಎಕನಾಮಿ ಚೆನ್ನಾಗಿಲ್ದಿರೋ ಡಿಸ್ಟ್ರಿಕ್ಟ್ಸ್ ಸಪೋರ್ಟ್ ಮಾಡ್ಬೋದು, ಮತ್ತೆ ಹೇಗೆ ಎಕನಾಮಿ ಚೆನ್ನಾಗಿಲ್ದಿರಾ ಬಟ್ ಹ್ಯೂಮನ್ ಪವರ್ ಇದೆ, ಅವ್ರನ್ನ ನಾವು ಈ ಯಾವ್ದು ಎಕನಾಮಿ ಚೆನ್ನಾಗಿ ನಡೀತಿದೆ ಅಲ್ಲಿ ನಾವು ಹ್ಯೂಮನ್ ಪವರ್ನ ಹೇಗೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕ್ವಶನ್ಸ್ ಅನ್ನ ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಸಜೆಸ್ಟ್ ಸೊಲ್ಯೂಷನ್ ಇದಾಯ್ತಲ್ವಾ. ನೆಕ್ಸ್ಟ್ ಬಂದು, ವಾಟ್ ಡು ಯು ಥಿಂಕ್ ಅಬೌಟ್ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ಸ್ ಇನ್ ಕರ್ನಾಟಕ, which is the evergreen question in whatever the exam you go, in whatever the interview you attend, like in government sector, not private sector ಅಲ್ಲೆಲ್ಲ ITBT ಸೆಕ್ಟರ್ ಅಲ್ಲಿ ಕ್ಲೈಮೇಟ್ ಅಷ್ಟೊಂದು ಏನು ತಲೆ ಕೆಡಿಸ್ಕೊನಲ್ಲ. ಸೊ ಮೋಸ್ಟ್ಲಿ ನಿಮಗೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಕ್ಲೈಮೇಟ್ ಚೇಂಜ್ ಮತ್ತೆ ಗ್ರೀನ್ ಹೌಸ್ ಗ್ಯಾಸಸ್, ವಿನೋ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಆಗ್ತಿದೆ, ಮತ್ತೆ ನಮ್ಮ ಓಝೋನ್ ಲೇಯರ್ ಎಲ್ಲ ಡಿಪ್ಲೀಟ್ ಆಗ್ತಿದೆ, ಮತ್ತೆ ನಮಗೆ ಹೇಗೆ ಇದನ್ನೆಲ್ಲ ನಾವು ತಡೆಗಟ್ಟಬಹುದು, ಮತ್ತೆ ಪೊಲ್ಯೂಷನ್ ಇನ್ಕ್ರೀಸ್ ಆಗ್ತಿದೆ, ಇದರ ರಿಲೇಟೆಡ್ ಎನ್ವಿರಾನ್ಮೆಂಟ್ ರಿಲೇಟೆಡ್ ಕ್ವಶನ್ಸ್. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಇಫ್ ಯು ಆರ್ ಫ್ರಮ್ ಎ ಸೈನ್ಸ್ ಬ್ಯಾಕ್ ಗ್ರೌಂಡ್, ಇಫ್ ಯು ಹ್ಯಾವ್ ಡನ್ ಗ್ರಾಜುಯೇಷನ್ ಫ್ರಮ್ ಸೈನ್ಸ್, ನೀವಂತೂ ಪರ್ಟಿಕ್ಯುಲರ್ಲಿ ತಿಳ್ಕೊಳ್ಳೇಬೇಕಾಗುತ್ತೆ, ಅದರ್ಸ್ ಆಲ್ಸೋ ತಿಳ್ಕೊಬೇಕಾಗುತ್ತೆ. ಬಿಕಾಸ್ ವಿ ಇಫ್ ಎ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಎಕ್ಸಿಸ್ಟ್, ವಿ ಆಲ್ ಎಕ್ಸಿಸ್ಟ್ ಫಾರ್ ಮೋರ್ ಟೆನ್ಯೂರ್. ನಮ್ಮ ಲೈಫ್ ಎಕ್ಸಿಸ್ಟೆನ್ಸಿನೂ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಮೊದಲು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ರಿಟೈರ್ಮೆಂಟ್ ಏಜ್ ಬಂದಿದೆ 58 ಇತ್ತು, ಅಲ್ಲಿಂದ ಬಂದಿದೆ 60 years ಮಾಡಿದ್ರು. there are talks are going on to increase it to 65 years. ಏನಕ್ಕೆ ಇನ್ಕ್ರೀಸ್ ಮಾಡಬೇಕು? ಬಿಕಾಸ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ನಮ್ಮೆಲ್ಲರದು ಇನ್ಕ್ರೀಸ್ ಆಗ್ತಿರೋದ್ರಿಂದ ನಮಗೆ ರಿಟೈರ್ಮೆಂಟ್ ಏಜ್ ಸಹ ಇನ್ಕ್ರೀಸ್ ಆಗ್ತಿದೆ. ಸೊ ಈ ರಿಟೈರ್ಮೆಂಟ್ ಏಜ್ ಏನಕ್ಕೆ ಇನ್ಕ್ರೀಸ್ ಆಗಬೇಕು? ಸೊ ಮೋಸ್ಟ್ಲಿ ನಮ್ಮ ಎನ್ವಿರಾನ್ಮೆಂಟ್, ನಮ್ಮ ಫುಡ್ ಹ್ಯಾಬಿಟ್ಸ್ ಇದೆಲ್ಲ ಚೆನ್ನಾಗಾದ್ರೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗುತ್ತೆ. ಬಟ್ ಇದೇನು ಇಲ್ಲ ಬಿಡಿ, ಒನ್ ಆಫ್ ದ ರೀಸನ್ ಇಸ್ ಮೆಡಿಕಲ್, ನಮ್ದೆಲ್ಲ ಚೆನ್ನಾಗಿದೆ, ಅದರಿಂದ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಇನ್ಕ್ರೀಸ್ ಆಗ್ತಿದೆ. So let us come to the next question. Discuss the recent policy by the Karnataka government. So this is a very big topic. ಇದರ ಬಗ್ಗೆ ರಿಲೇಟೆಡ್ ನಾವು ಪರ್ಟಿಕ್ಯುಲರ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈ ತರ ಕ್ವಶನ್ಸ್ ನಿಮ್ಗೆ ಇರುತ್ತೆ. ದಿಸ್ ಇಸ್ ದ ಓವರ್ ಆಲ್ ಜನರಲಿಸ್ಟಿಕ್ ಕ್ವಶನ್ಸ್ ವಿಚ್ ವಿಲ್ ಅಪಿಯರ್ ಇನ್ ಯುವರ್ ಇಂಟರ್ವ್ಯೂ. ವಿ ಹ್ಯಾವ್ ಡಿಸ್ಕಸ್ಡ್ ದೀಸ್ ಕ್ವಶನ್ಸ್ with the people who have appeared for the previous interviews, who have qualified through this examination. ಅವ್ರಿಗೆಲ್ಲರಿಗೂ ಕೇಳ್ಬಿಟ್ಟು ಈ ಕ್ವಶನ್ಸ್ ಅನ್ನ ರೆಡಿ ಮಾಡಿದೀವಿ. ಸೊ ಈ ಕ್ವಶನ್ಸ್ ಅನ್ನ ನೀವು ಒಂದು ಬ್ಲೂ ಪ್ರಿಂಟ್ ತರ ಇಟ್ಕೊಂಡು ನೀವು ರೆಡಿ ಆಗಿ. ಸೊ ಇನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ಡೇಟಾ ಕೊಡ್ತೀವಿ, ನೆಕ್ಸ್ಟ್ ಕರ್ನಾಟಕ ವೈಸ್ ಡೇಟಾ ಕೊಡ್ತೀವಿ, ನೆಕ್ಸ್ಟ್ ಬಂದಿದ್ದು ನಾವು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡ್ತೀವಿ, ಮತ್ತೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೆಂಗಿರುತ್ತೆ ಅಂತ ವಿಡಿಯೋ ಮಾಡ್ತೀವಿ, ಮತ್ತೆ ಡ್ಯಾಫ್ ರಿಲೇಟೆಡ್ ವಿಡಿಯೋ ಮಾಡ್ತೀವಿ. ಸೊ ದೀಸ್ ಅಂಡ್ ಆಲ್ ವಿಲ್ ಬಿ ಕಮಿಂಗ್. ಸೊ ಸ್ಟೇ ಟ್ಯೂನ್, ಸ್ಟೇ ಫಾಲೋ ಅವರ್ ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ, ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ. ಸೊ ವಿ ವಿಲ್ ಬಿ ದೇರ್ ವಿತ್ ಯು till your final selection, till you become Super 384 of Karnataka. Thank you one and all.